ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತೆ. ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಜೊತೆಗೆ ಹಿಂದೆ ಅನೇಕ ರಾಜ್ಯಶಾಸ್ತ್ರ ವಿಭಾಗದ ತರಗತಿಗಳನ್ನು ಮಾಡ್ತಾ ಹೋಗಿದ್ದೇನೆ. ಅದಂತ ಕೂಡ ಇವತ್ತಿನ ತರಗತಿ ನಮ್ಮ ಸಂವಿಧಾನ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಂಡುಬರುವಂಥ ರಾಜ್ಯಶಾಸ್ತ್ರ ವಿಭಾಗದ ನಮ್ಮ ಸಂವಿಧಾನದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗಾದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಮತ್ತು ಪ್ರಜಾಪ್ರಭುತ್ವ ಆಧಾರದ ಮೇಲೆ ಆಡಳಿತವನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಆ ಹಿಂದೆ ನಡೆದಂಥ ರಚನಾ ಸಭೆ ಆಗಿರ್ಬೋದು, ಆ ಹಿಂದೆ ನಡೆದಂಥ ಸಮಸ್ಯೆಗಳ ಒಂದು ಪರಿಹಾರವನ್ನು ಕಂಡುಕೊಂಡು ತದನಂತರ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕೂಡ ಸ್ವಾತಂತ್ರ್ಯ ನಮಗೆ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಒಂದು ಸಿಗ್ತಾ ಹೋಗ್ತೈತಿ. ಆ ಒಂದು ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ದೇಶದಲ್ಲಿ ಅನೇಕ ಸವಾಲುಗಳನ್ನು ನೋಡ್ತಾ ಹೋಗ್ತೀವಿ, ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಆ ಸವಾಲುಗಳನ್ನು ಎದುರಿಸ್ಬೇಕಾಗ್ತೈತಿ. ಯಾವ ರೀತಿ ಸವಾಲುಗಳು ಇತ್ತಪ್ಪ ಅಂದ್ರೆ, ಆ ಒಂದು ಸಮಯದಲ್ಲಿ ಆ ಪಾಕಿಸ್ತಾನದಿಂದ ವಲಸೆ ಬಂದಂಥ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸೋದಾಗಿತ್ತು. ಜೊತೆಗೆ ದೇಶೀಯ ಸಂಸ್ಥಾನಗಳ ಒಂದು ವಿಲೀನೀಕರಣ ಮಾಡ್ತಾ ಹೋಗಬೇಕಾಯಿತು. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಂತೂ ಈ ಒಂದು ಪ್ರಮುಖವಾಗಿ 3 ಸವಾಲುಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಪಾಕಿಸ್ತಾನದಿಂದ ವಲಸೆ ಬಂದಂಥ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸಿತು. ಜೊತೆಗೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡ್ತಾ ಹೋಗೋದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು, ಇವು 3 ಸವಾಲುಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಸವಾಲುಗಳನ್ನು ಮತ್ತು ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಅಂದಿನ ಕೇಂದ್ರ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಿಂದ ಮಾಡಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಉಕ್ಕಿನ ಮನುಷ್ಯ ಅಂತ ಕರಿತಾ ಹೋಗ್ತಾರೆ. ಯಾರನ್ನು ಉಕ್ಕಿನ ಮನುಷ್ಯ ಅಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ದೇಶದ ಒಂದು ವ್ಯವಸ್ಥಿತ ಆಡಳಿತ ನಿರ್ವಹಣೆಗಾಗಿ ಅವಶ್ಯಕವಾದಂಥ ಕಾನೂನುಗಳನ್ನು ರೂಪಿಸಬೇಕಾಗಿ, ಜೊತೆಗೆ ಸಂವಿಧಾನದ ರಚನೆಯಂಥ ಸವಾಲನ್ನು ಕೂಡ ಈ ಸಮರ್ಪಕವಾದಂಥ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಇಂಥ ಸಂವಿಧಾನದ ರಚನೆ, ಅದರ ಲಕ್ಷಣಗಳು, ಅದರಲ್ಲಿ ಪ್ರಸ್ತಾಪವಾಗಿರುವ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಈ ಒಂದು ತರಗತಿ ಅಥವಾ ಈ ಒಂದು ಪಾಠದ ಮೂಲಕ ತಿಳಿದುಕೊಳ್ತಾ ಹೋಗೋಣ. ತರಗತಿಯನ್ನು ಇನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಕ್ಯಾಬಿನೆಟ್ ನಿಯೋಗದ ಸದಸ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಕ್ಯಾಬಿನೆಟ್ ನಿಯೋಗ ಒಂದು ಬ್ರಿಟಿಷರ ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ನಿಯೋಗ ನಡೆತಾ ಹೋಗ್ತಾರೆ. ಲಾರ್ಡ್ ಫೆಥಿಕ್ ಲಾರೆನ್ಸ್ ಇವರು ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಆಗಿರ್ತಾರೆ. ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಇವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. A.V. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರಾಗಿರ್ತಾರೆ. ಇವರು ಕ್ಯಾಬಿನೆಟ್ ನಿಯೋಗದ ಸದಸ್ಯರಾಗಿರ್ತಾರೆ. ಲಾರ್ಡ್ ಫೆಥಿಕ್ ಲಾರೆನ್ಸ್ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಯಾಗಿರ್ತಾರೆ. ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. A.V. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಭಾರತ ಸಂವಿಧಾನದ ರಚನಾ ಸಭೆ ಯಾವ ರೀತಿ ಪ್ರಾರಂಭವಾತನ್ನು ನೋಡ್ತಾ ಹೋಗೋಣ. ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳ ಅನುಗುಣವಾಗಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಇಂಥ ತತ್ವಗಳು ಮತ್ತು ನಿಯಮಗಳ ಒಂದು ಸಂಕಲನವನ್ನು ಸಂವಿಧಾನ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಸಂವಿಧಾನ ಅಂದರೆ ಏನಪ್ಪ ಅಂದ್ರೆ, ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳ ಅನುಗುಣವಾಗಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಹೋಗ್ತವೆ. ಅಂಥ ತತ್ವಗಳ ಮತ್ತು ನಿಯಮಗಳ ಒಂದು ಸಂಕಲನವನ್ನು ಸಂವಿಧಾನ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಕಾನೂನು. ಅಂದರೆ ಈ ಸಂವಿಧಾನ ಅಂದರೆ ಏನಪ್ಪ ಅಂದ್ರೆ, ಒಂದು ರಾಷ್ಟ್ರದ ಮೂಲಭೂತವಾದಂಥ ಕಾನೂನು ಅಂತ ಹೇಳ್ತಾ ಹೋಗ್ತೇವೆ. ಜೊತೆಗೆ ನಮ್ಮ ಒಂದು ಭಾರತ ದೇಶದ ಸಂವಿಧಾನ ಒಂದು ರಚನಾ ಸಭೆ ಎಂದರೆ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಒಂದು ಅಧಿವೇಶನ ಈ ಒಂದು ಸಂವಿಧಾನ ರಚನೆಗೆ ಒತ್ತಾಯ ಮಾಡ್ತಾ ಹೋಗ್ತವೆ. ಒಂದು ಮೋತಿಲಾಲ್ ನೆಹರು ಒಂದು ಸಮಿತಿ ಶಿಫಾರಸು ಮಾಡ್ತಾ ಹೋಗ್ತದೆ. ಜೊತೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನದಲ್ಲಿ ಒತ್ತಾಯ ಮಾಡ್ತಾ ಹೋಗ್ತದೆ.
ಜೊತೆಗೆ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ 1946 ಜುಲೈನಲ್ಲಿ ಈ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ತಾ ಹೋಗ್ತೈತಿ. 1946 ಜುಲೈನಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತಾ ಹೋಗ್ತೈತಿ. ಯಾರ ಒಂದು ಶಿಫಾರಸಿನ ಮೇರೆಗೆ ಅಂದ್ರೆ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತಾ ಹೋಗ್ತೈತಿ. ಆ ಒಂದು ರಚನಾ ಸಮಿತಿ ಈ ರೀತಿ ಒಳಗೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. 1946 ಜುಲೈಯಲ್ಲಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಕಾಲ್ಪನಿಕ ಚಿತ್ರವನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಆ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವ ಒಂದು ದಿನ ನಡೀತೈತಪ್ಪ ಅಂದ್ರೆ ಡಿಸೆಂಬರ್ 9, 1946 ನಡೀತವೆ. ಆ ಒಂದು ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೀತಪ್ಪ ಅಂದ್ರೆ ಡಿಸೆಂಬರ್ 9, 1946 ನಡೀತಾ ಹೋಗ್ತೈತಿ. ಜೊತೆಗೆ ಆ ಡಿಸೆಂಬರ್ 11, 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಹೋಗ್ತಾರೆ. ಡಿಸೆಂಬರ್ 11, 1946 ರಾಜೇಂದ್ರ ಪ್ರಸಾದ್ ಅವರನ್ನು ಈ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಈ ಸಭೆಯಲ್ಲಿ ಯಾರ್ಯಾರು ಇರ್ತಾ ಹೋಗ್ತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, TT ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚಿತಾ ಕೃಪಲಾನಿ. ಕರ್ನಾಟಕದಲ್ಲಿ ಯಾರು ಇದ್ರಪ್ಪ ಅಂದ್ರೆ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, T ಸಿದ್ದಲಿಂಗಯ್ಯ. ಇಷ್ಟು ಒಂದು ನಾಯಕರು ಈ ಸಂವಿಧಾನ ರಚನಾ ಸಭೆಯ ಒಂದು ಪ್ರಮುಖ ನಾಯಕರನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರೆ ಕರ್ನಾಟಕದಿಂದ ಯಾರು ಹೋಗಿರ್ತಾರಪ್ಪ ಅಂದರೆ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, T ಸಿದ್ದಲಿಂಗಯ್ಯನವರು ಈ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಸದಸ್ಯರಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಮಹಿಳೆಯರನ್ನು ಕಾಣ್ತಾ ಹೋಗ್ತೀವಿ. ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ ಇನ್ನು ಮುಂತಾದವರನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಒಂದು ಸಂವಿಧಾನ ರಚನಾ ಸಭೆಯೊಳಗೆ ಅನೇಕ ಸಮಿತಿಗಳನ್ನು ಮಾಡ್ತಾ ಹೋಗ್ತಾರೆ. ಅದರಂತೆ ಕೂಡ ಮುಖ್ಯವಾಗಿ ಸಂವಿಧಾನ ಕರಡು ಸಮಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಸಂವಿಧಾನ ರಚನಾ ಸಭೆಯ ಈ ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನು ರಚನೆ ಮಾಡ್ತಾರೆ. ಅಂದರೆ ಎಷ್ಟು ಸಮಿತಿಗಳು ರಚನೆ ಮಾಡ್ತಾರೆ ಅಂದರೆ 22 ಸಮಿತಿಗಳನ್ನು ರಚನೆ ಮಾಡ್ತಾರೆ. ಅವು ಕೆಲವು ಉಪ ಸಮಿತಿಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದಪ್ಪ ಅಂದ್ರೆ ಕರಡು ಸಮಿತಿ. ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಇವರು ಸಂವಿಧಾನ ಒಂದು ರಚನೆಗೆ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಯಾರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿತ್ತು ಮತ್ತು ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆಗಳನ್ನು ಆಧರಿಸಿ ಅವರನ್ನು ಸಂವಿಧಾನದ ಶಿಲ್ಪಿ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಸಮಿತಿಯಲ್ಲಿ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ ಮುಂತಾದ ಮಸೂದಿಗಳ ಸದಸ್ಯರು ಈ ಒಂದು ಕರಡು ಸಮಿತಿ ಒಳಗೆ ಇರ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸಂವಿಧಾನ ರಚನೆ ಯಾವ ರೀತಿ ಎಷ್ಟು ಸಭೆಗಳನ್ನು ಇರ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಸಂವಿಧಾನ ರಚನೆ ಸಭೆಯು ಒಟ್ಟು 145 ಸಭೆಗಳನ್ನು ಸೇರಿದ್ದು. ಈ ಸಭೆಗಳ ನಿರಂತರ ಒಂದು ಕಾರ್ಯನಿರ್ವಹಣೆ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಮತ್ತು ಕರಡು ಸಂವಿಧಾನವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ 1909, 1919, 1935 ಕಾಯ್ದೆಗಳು, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಇನ್ನು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯ ಮಾಡ್ತಾ ಹೋಗ್ತಾರೆ. ಅಂದರೆ ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ ಕಾಯ್ದೆಗಳಾಗಿರ್ಬೋದು, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಆಗಿರ್ಬೋದು, ಅಮೆರಿಕದ ಬಿಲ್ ಆಫ್ ರೈಟ್ಸ್ ಇರ್ಬೋದು, ಐರ್ಲೆಂಡಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ಒಂದು ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಲು ನಿರ್ಣಯ ಮಾಡ್ತಾ ಹೋಗ್ತಾರೆ. ಅಂತಿಮವಾಗಿ ನಮ್ಮ ಸಂವಿಧಾನವು ನವೆಂಬರ್ 26, 1949 ಅಂಗೀಕಾರ ಆಗ್ತೈತಿ. ಅಂದ್ರೆ ಆ ಒಂದು ಕರಡು ಸಮಿತಿ
ಈ ಒಂದು ಸಂವಿಧಾನದ ಕರಡು ಸಮಿತಿ ಒಟ್ಟಾರೆಯಾಗಿ ಈ ಒಂದು ಸಂವಿಧಾನವನ್ನು ಯಾವಾಗ ಅಂಗೀಕಾರ ಮಾಡ್ತಾರಪ್ಪ ಅಂದ್ರೆ ನವಂಬರ್ 26, 1949ರಲ್ಲಿ ಈ ಒಂದು ಸಂವಿಧಾನ ಅಂಗೀಕಾರ ಮಾಡ್ತಾ ಹೋಗ್ತಾರೆ. ಅದರಿಂದ ಕೂಡ ಈ ಒಂದು ಸಂವಿಧಾನವನ್ನು ಯಾವಾಗ ಜಾರಿಗೆ ತರ್ತಾರಪ್ಪ ಅಂದರೆ ಈ ಸಂವಿಧಾನ ಯಾವಾಗ ಜಾರಿಗೆ ತರ್ತಾರಪ್ಪ ಅಂದ್ರೆ ಜನವರಿ 26, 1950ರಂದು ಜಾರಿಗೆ ತರ್ತಾ ಹೋಗ್ತಾರೆ. ಈ ಒಂದು ಈ ದಿನವನ್ನು ನೆನಪಿಗಾಗಿ ಗಣರಾಜ್ಯ ದಿನವನ್ನು ಮಾಡ್ತಾ ಹೋಗ್ತಾರೆ. ಯಾವ ದಿನವನ್ನು ಆಚರಣೆ ಮಾಡ್ತಾ ಹೋಗ್ತಾರಪ್ಪ ಅಂದರೆ ಗಣರಾಜ್ಯ ದಿನವನ್ನಾಗಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇನ್ನೂ ಪರಿಣಾಮಕಾರಿ ನೋಡೋದಾದರೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ರೀತಿ ಪ್ರಮುಖ ನಾಯಕರಿರ್ತಾರನ್ನು ನೋಡ್ತಾ ಹೋಗೋಣ. ಈ ಮೊದಲಿಗೆ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ತಾತ್ಕಾಲಿಕ ಸದಸ್ಯರಾಗಿರ್ತಾರೆ. ನಂತರದಲ್ಲಿ ಶಾಶ್ವತ ಸದಸ್ಯರು ಯಾರಾಗಿರ್ತಾರಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ. ಜೊತೆಗೆ ಮತ್ತು ಮೊದಲ ಪ್ರಧಾನಿ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಮತ್ತು ಈ ಒಂದು ಕರಡು ಸಮಿತಿಗಳು ಅರ್ಥ ಆಗ್ತವೆ. ಆ ಕರಡು ಸಮಿತಿ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಗೃಹ ಸಚಿವರನ್ನ ಯಾರು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಏನು ನೋಡ್ತಾ ಹೋಗ್ತೀವಿ. ಈ ಒಂದು ಸಭೆಯಲ್ಲಿರುವಂಥ ಪ್ರಮುಖ ನಾಯಕರನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು. ಯಾಕಂದರೆ ಈ ಒಬ್ಬ ವ್ಯಕ್ತಿ ಕರ್ನಾಟಕದ ಒಂದು ಮೂಲದ ವ್ಯಕ್ತಿ ಅಂತ ಹೇಳ್ತಾ ಹೋಗ್ತೀವಿ. ಈ ಒಬ್ಬ ವ್ಯಕ್ತಿ PN ರಾವ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಬ್ಬ ವ್ಯಕ್ತಿ 1929ರಲ್ಲಿ ನಡೆದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ನಡೀತಪ್ಪ ಅಂದ್ರೆ ಲಾಹೋರ್ ಒಳಗೆ ನಡೀತಾ ಹೋಗ್ತದೆ. ಈ ಅಧಿವೇಶನದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತ ಪೂರ್ಣ ಸ್ವರಾಜ್ಯ ಎಂಬ ನಿರ್ಣಯವನ್ನು ಅಂಗೀಕಾರ ಮಾಡ್ತಾ ಹೋಗ್ತೈತಿ. ಈ ನಿರ್ಣಯದಂತೆ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ಸವಿ ನೆನಪಿಗಾಗಿ ಸಂವಿಧಾನವನ್ನು ಜನವರಿ 26, 1956ರಂದು ಜಾರಿಗೆ ತರ್ತಾ ಹೋಗ್ತಾರೆ. ಜನವರಿ 26ಗೆ ಅವತ್ತೇ ಯಾಕೆ ಜಾರಿಗೆ ತರ್ತಾರಪ್ಪ ಅಂದ್ರೆ 1929ರ ಲಾಹೋರ್ ಕಾಂಗ್ರೆಸ್ನಲ್ಲಿ ಪೂರ್ಣ ಸ್ವರಾಜ್ಯ ಅಂತ ನಿರ್ಣಯ ಮಾಡ್ತಾ ಹೋಗ್ತಾರೆ. ಮತ್ತು 1930 ಜನವರಿ 26ರಂದು ಆ ಒಂದು ದಿನವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಂವಿಧಾನವನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಅದು ಜನವರಿ 26, 1950 ಜಾರಿಗೆ ತರ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖ ವ್ಯಕ್ತಿ ಅಂತ ಹೇಳ್ತಾ ಹೊಂಟಿದ್ದೆ ಅವ್ರು ಯಾರಪ್ಪ ಅಂದ್ರೆ ಬೆನಗಲ್ ನರಸಿಂಹರಾವ್ ಅವರು. ಇವರು ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಇವರು ನೆದರ್ಲ್ಯಾಂಡಿನ ದಿ ಹೇಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಾರೆ. ಜೊತೆಗೆ ಜಮ್ಮು ಕಾಶ್ಮೀರದ ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿ ಆಗಿದ್ದರು. ಜೊತೆಗೆ ಈ ಒಬ್ಬ ವ್ಯಕ್ತಿ ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ನೆದರ್ಲ್ಯಾಂಡಿನ ದಿ ಹೇಗ್ ಎಂಬ ಪ್ರದೇಶದಲ್ಲಿ ಕಂಡು ಬರ್ತೈತೆ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಜಮ್ಮು ಕಾಶ್ಮೀರ ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಈ ಒಂದು ಕನ್ನಡಿಗರ ಹೆಮ್ಮೆ ಎಂಬುದನ್ನು ನಾವು ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಹೋಗ್ತೀವಿ. ಯಾವಾಗ ಒಂದು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ಅಂದ್ರೆ ನವಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಹೋಗ್ತೀವಿ. ಯಾವಾಗ ಪ್ರಾರಂಭವಾಯ್ತಪ್ಪ ಅಂದರೆ 2015ರಿಂದ ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಈ ಸಂವಿಧಾನ ದಿನವನ್ನು ನವೆಂಬರ್ 26ರಂದು ಆಚರಣೆ ಮಾಡ್ತೀವಿ. ಯಾಕಪ್ಪ ಅವತ್ತೇ ಆ ದಿನವನ್ನು ಆಚರಣೆ ಮಾಡ್ತೀವಪ್ಪ ಅಂದ್ರೆ ಸಂವಿಧಾನವನ್ನು ಅಂಗೀಕಾರ ಮಾಡಿದ ದಿನದ ನೆನಪಿಗಾಗಿ ಅಂತಂದು ತಿಳಿದುಕೊಳ್ತಾ ಹೋಗಬೇಕು. ಈ ನಂತರದ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಸಂವಿಧಾನದ ಪ್ರಸ್ತಾವನೆ. ಈ ಒಂದು ಸಂವಿಧಾನದ ಪ್ರಸ್ತಾವನೆ ಅಥವಾ ಸಂವಿಧಾನದ ಪೀಠಿಕೆ ಬಗ್ಗೆ ನೋಡ್ತಾ ಹೋಗೋಣ. ಇವರು ಬೆನಗಲ್ ನರಸಿಂಹರಾವ್ ಇವರು ಸಂವಿಧಾನಾತ್ಮಕ ಸಲಹೆಗಾರರು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಜಮ್ಮು ಕಾಶ್ಮೀರ ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿದ್ದವರು. ಜೊತೆಗೆ ಈ ಒಂದು ಸಂವಿಧಾನದ ಪೀಠಿಕೆ ಆಗಿರ್ಬೋದು, ಸಂವಿಧಾನದ ಪ್ರಸ್ತಾವನೆ ಇದನ್ನೇನಂತ ಕರೀತಾರಪ್ಪ ಅಂದ್ರೆ ಸಂವಿಧಾನದ ಕೈಗನ್ನಡಿ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಪ್ರಸ್ತಾವನೆಯು ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ, ಕ್ಷಮೆಯಲ್ಲಿ ಈ ಪ್ರಸ್ತಾವನೆಯು ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನು ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ
ಲಾಲ್ ನೆಹರು ಅವರು ಡಿಸೆಂಬರ್ 13, 1946ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಆಧಾರವಾಗಿದೆ. ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು ಜನವರಿ 22, 1947ರಂದು ಅಂಗೀಕಾರ ಮಾಡ್ತಾ ಹೋಗ್ತೈತಿ. ಈ ಒಂದು ಸಂವಿಧಾನದ ಪ್ರಸ್ತಾವನೆ ಯಾವಾಗ ಅಂಗೀಕಾರ ಮಾಡ್ತದಪ್ಪ ಅಂದ್ರೆ ಜನವರಿ 22, 1947ರಂದು ಅಂಗೀಕಾರ ಮಾಡ್ತಾ ಹೋಗ್ತದ. ಜೊತೆಗೆ ನಮ್ಮ ಒಂದು ಭಾರತ ಸಂವಿಧಾನದ ಅಥವಾ ಸಂವಿಧಾನದ ಪೀಠಿಕೆ ಯಾವ ರೀತಿ ಇರ್ತದನ್ನು ಒಮ್ಮೆ ಹೇಳ್ತಾ ಹೋಗ್ತೀನಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತಂದು ಈ ಭಾರತ ಸಂವಿಧಾನದ ಪೀಠಿಕೆಯ ಅಂಶಗಳನ್ನು ನೋಡ್ತಾ ಹೋದ್ವಿ. ಜೊತೆಗೆ ಈ ಒಂದು ಭಾರತದ ಒಂದು ಸಂವಿಧಾನ ರಚನೆ ಅಂಗೀಕಾರ ಯಾವ ರೀತಿ ಆತಂದ್ರೆ ಸ್ವಲ್ಪ ಚಿತ್ರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಸಂವಿಧಾನ ಅಂಗೀಕಾರ ಯಾವಾಗ ಆಗತ್ತಪ್ಪ ಅಂದ್ರೆ ಜನವರಿ 26 ನವೆಂಬರ್ 26, 1943ರಂದು ಈ ಒಂದು ಸಂವಿಧಾನ ಅಂಗೀಕಾರ ಆಗ್ತಾ ಹೋಗ್ತೈತಿ. ಅದರಂತೂ ಕೂಡ ಈ ಸಂವಿಧಾನ ಜಾರಿಗೆ ಯಾವಾಗ ಆಗ್ತದಪ್ಪ ಅಂದ್ರೆ ಜನವರಿ 26, 1950ರಂದು ಜಾರಿಗೊಳ್ತಾ ಹೋಗ್ತೈತಿ. ಈ ದಿನವನ್ನು ಗಣರಾಜ್ಯ ದಿನವನ್ನಾಗಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಸಂವಿಧಾನದ ಪ್ರಸ್ತಾವನೆಯ ಮುಖ್ಯಾಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಸಂವಿಧಾನದ ಪೀಠಿಕೆ ಆಗಿರ್ಬೋದು, ಸಂವಿಧಾನದ ಪ್ರಸ್ತಾವನೆ ಆಗಿರ್ಬೋದು, ಅದರಲ್ಲಿರುವಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಸಂವಿಧಾನ ಪೀಠಿಕೆಯಲ್ಲಿ ಯಾವ ರೀತಿ ಪ್ರಾರಂಭ ಆಗ್ತದಪ್ಪ ಅಂದರೆ ಭಾರತದ ಪ್ರಜೆಗಳಾದ ನಾವು ಅಂತಂದು ಈ ಒಂದು ವಾಕ್ಯಗಳ ಮೂಲಕ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ವಾಕ್ಯವನ್ನು ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಮೂಲಕ ತೆಗೆದುಕೊಳ್ತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಮೂಲಕ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಯಾಕಂದರೆ ಅಲ್ಲಿ ಕೂಡ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಅಂದ್ರೆ ರಾಷ್ಟ್ರದ ಅಂತರ್ಕ್ಷಮೆಯಲ್ಲಿ ಪೂರ್ಣ ಮಾಹಿತಿ ಹೋಗ್ತದೆ. ಮಾಹಿತಿಯನ್ನು ತಿಳಿದುಕೊಂಡು ಹೇಳ್ತಾ ಹೋಗ್ತದೆ. ಅಂದ್ರೆ ಅದೇ ರೀತಿ ಕೂಡ ಇಲ್ಲಿ ಪ್ರಾರಂಭವಾಗ್ತೈತಿ ಭಾರತದ ಪ್ರಜೆಗಳಾದ ನಾವು ಅಂತ. ಅಂದರೆ ಈ ಒಂದು ಭಾರತ ಪ್ರಜೆಗಳಾದ ಒಂದು ನಮ್ಮ ಒಂದು ಪೀಠಿಕೆಯನ್ನು ಪ್ರಜೆಗಳ ಒಂದು ನಿರ್ಧಾರಿತವಾಗಿದೆ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಎರಡನೇ ಅಂಶ ಸಾರ್ವಭೌಮತ್ವ ಅಂದರೆ ಸಾವರ್ನಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸಾರ್ವಭೌಮತ್ವ ಅಂದ್ರೆ ಸ್ವತಂತ್ರ ರಾಷ್ಟ್ರದ ಜೀವಳಂದ ಈ ಸಾರ್ವಭೌಮತ್ವ ಅಂದ್ರೆ ಯಾವುದೇ ಒಂದು ರಾಷ್ಟ್ರವು ಬೇರೆ ಒಂದು ದೇಶ ಅಥವಾ ವಿದೇಶಾಂಗ ನೀತಿ ಬೇರೆ ಒಂದು ದೇಶ ಅಥವಾ ಬೇರೆ ಆಂತರಿಕ ನೀತಿ ಅಥವಾ ವಿದೇಶಾಂಗ ನೀತಿ ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ತನ್ನ ತೀರ್ಮಾನಗಳು, ತನ್ನ ನೀತಿಗಳನ್ನು, ತನ್ನ ಒಂದು ತೀರ್ಮಾನಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಸಾರ್ವಭೌಮತ್ವ ಅಂತ ಕರಿತಾ ಹೋಗ್ತೀವಿ. ಆ ರಾಷ್ಟ್ರದ ಸಾರ್ವಭೌಮ ಅಧಿಕಾರವನ್ನು ಎತ್ತಿ ಹಿಡಿಯೋದನ್ನು ಸಾರ್ವಭೌಮತ್ವ ಅಂತ ಕರಿತಾ ಹೋಗ್ತೀವಿ. ನಂತರದಲ್ಲಿ ಸಮಾಜವಾದ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸಮಾಜವಾದ ಅಂದ್ರೆ ಸುಖಿರಾಜ್ಯ ಕಲ್ಪನೆಯನ್ನು ತಿಳಿಸ್ತಾ ಹೋಗ್ತೈತಿ. ಜಾತ್ಯತೀತ ಅಂತ ಅಂಶ ಕಾಣ್ತಾ ಹೋಗ್ತೀವಿ. ಈ ಜಾತ್ಯತೀತ ಅಂಶ ಏನು ತಿಳಿಸ್ತದಪ್ಪ ಅಂದರೆ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕೆಂಬುದನ್ನು ತಿಳಿಸ್ತಾ ಹೋಗೋದನ್ನು ಜಾತ್ಯತೀತ ಎಂಬುದನ್ನು ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಪ್ರಜಾಸತ್ತಾತ್ಮಕತೆ, ಪ್ರಜಾಪ್ರಭುತ್ವವು ಒಂದು ಸರ್ಕಾರದ ಪದ್ಧತಿಯಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರೊಫೆಸರ್ ಜಾನ್ ರಾಬರ್ಟ್ ಸಿಲೆ ಅವರು ಹೇಳ್ತಾ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಪ್ರೊಫೆಸರ್ ಜಾನ್ ರಾಬರ್ಟ್ ಸಿಲೆ ಅವರು ಹೇಳ್ತಾ ಹೋಗ್ತಾರೆ ಏನಂತ, ಪ್ರಜಾಪ್ರಭುತ್ವ ಅಂದರೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತಂದು ಹೇಳ್ತಾ ಹೋಗ್ತಾರೆ. ನಂತರದ ಒಂದು ಗಣರಾಜ್ಯವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಗಣರಾಜ್ಯ ಅಂದರೆ ಏನಪ್ಪ ಅಂದ್ರೆ ರಾಷ್ಟ್ರದ ಮುಖ್ಯಸ್ಥರನ್ನು
ನಿಗದಿತ ಅವಧಿಗೆ ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯನ್ನು ಗಣರಾಜ್ಯ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಗಣರಾಜ್ಯ ಅಂದರೆ ರಾಷ್ಟ್ರದ ಮುಖ್ಯಸ್ಥನನ್ನು ನಾವು ಏನು ಮಾಡ್ತಪ್ಪ ಅಂದ್ರೆ ನಿಗದಿತ ಅವಧಿಗೆ ಪ್ರಜೆಗಳಿಂದ ಜನರಿಂದ ಏನು ಮಾಡ್ತಪ್ಪ ಅಂದ್ರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯನ್ನು ಗಣರಾಜ್ಯ ಅಂತಂದು ಕರಿತಾ ಹೋಗ್ತೀವಿ. ಆದರೂ ಕೂಡ ಇಲ್ಲಿ ಇಂಗ್ಲೆಂಡ್ ಪ್ರಜಾಪ್ರಭುತ್ವ ರಾಷ್ಟ್ರವಾದರೂ ಕೂಡ ಗಣರಾಜ್ಯವಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಇಂಗ್ಲೆಂಡಿನ ಮುಖ್ಯಸ್ಥರಾದಂಥ ದೊರೆ ಅಥವಾ ರಾಣಿಯನ್ನು ಆನುವಂಶಿಕವಾಗಿ ನೋಡ್ತಾ ಹೋಗ್ತೀವಿ. ಆದರೆ ಭಾರತದ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಆಯ್ಕೆ ಮಾಡ್ತಾ ಹೋಗೋದನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ನ್ಯಾಯ ಅಂದರೆ ಜಸ್ಟಿಸ್ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಂತಂದು ಹೇಳ್ತಾ ಹೋಗ್ತಾರೆ. ನಂತರದಲ್ಲಿ ಸ್ವಾತಂತ್ರ್ಯ ಅಂದರೆ ಈ ಸ್ವಾತಂತ್ರ್ಯ ಅಂದರೆ ಏನಪ್ಪ ಅಂದರೆ ಇತರರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಹಕ್ಕುಗಳನ್ನು ನಿರಾಂತಕವಾಗಿ ಅನುಭವಿಸುವುದೇ ಸ್ವಾತಂತ್ರ್ಯ. ಅಂದರೆ ನಮ್ಮ ಹಕ್ಕುಗಳನ್ನು ಇತರರಿಗೆ ಹಕ್ಕುಗಳಿಗೆ ಯಾವುದೇ ರೀತಿಯ ಅಡ್ಡ ಆತಂಕಗಳಾದಂತೆ ನಮ್ಮ ಹಕ್ಕುಗಳನ್ನು ನಿರಂತಕವಾಗಿ ಅನುಭವಿಸೋದನ್ನು ಸ್ವಾತಂತ್ರ್ಯ ಕರೀತಾರೆ. ಅಂದರೆ ಇಲ್ಲಿ ಬೇರೆಯವರಿಗೆ ಯಾವುದೇ ರೀತಿ ಚ್ಯುತಿ ಬಾರದಂತೆ ತಮ್ಮ ಹಕ್ಕುಗಳನ್ನು ನಿರ್ವಹಣೆ ಮಾಡ್ತಾ ಹೋಗೋದು. ಮತ್ತು ಸಮಾನತೆ ಅಂದರೆ ಏನಪ್ಪ ಅಂದರೆ ಈ ಸಮಾನತೆ ಅಂದರೆ ಸ್ವಾತಂತ್ರ್ಯದಂತೆಯೇ ಸಮಾನತೆ ಮುಖ್ಯ. ಯಾಕಪ್ಪ ಅಂದರೆ ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇವು ಒಂದಕ್ಕೊಂದು ಪೂರಕವಾದಂಥ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಸಮಾನತೆ ಅಂದ್ರೆ ಯಾವುದೇ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದ ಆಧಾರದ ಮೇಲೆ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಎಂಬುದನ್ನು ತಿಳಿಸೋದೇ ಸಮಾನತೆ ಅಂತ ಹೇಳ್ತಾ ಹೋಗ್ತೀವಿ. ಭ್ರಾತೃತ್ವ, ಫ್ರ್ಯಾಟರ್ನಿಟಿ ಅಂತ ಹೇಳ್ತಾ ಹೋಗ್ತಾರೆ. ಈ ಭ್ರಾತೃತ್ವ ಅಂದರೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆಗೆ, ಸಮಗ್ರತೆಗೆ ಭ್ರಾತೃತ್ವ ಅತ್ಯಗತ್ಯವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಭೂಮಿಯ ಮೇಲೆ ವಾಸಿಸುವಂಥ ಎಲ್ಲ ಜನರೆಲ್ಲ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿಯ ಕರಿಯ ಎಂಬ ಅಮಾನುಷ ಭೇದ ಭಾವನೆಗಳನ್ನು ಬೆಳೆಸಿಕೊಳ್ಳದೆ ಬದುಕುವುದನ್ನು ಭ್ರಾತೃತ್ವ ಅಂತ ಕರಿತಾ ಹೋಗ್ತಾರೆ. ಅದರಿಂದ ಕೂಡ ಎಲ್ಲರಲ್ಲಿಯೂ ಸಹೋದರತ್ವದ ಭಾವನೆಯನ್ನು ಕಾಣುವುದೇ ಭ್ರಾತೃತ್ವ ಅಂತ ಕರಿತಾ ಹೋಗ್ತಾರೆ. ಅಂದರೆ ಎಲ್ಲರಲ್ಲಿಯೂ ಸಹೋದರತ್ವದ ಭಾವನೆಯನ್ನು ಕಾಣುವುದೇ ಭ್ರಾತೃತ್ವ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಐಕ್ಯತೆ ಮತ್ತು ಸಮಗ್ರತೆ ಅಂದರೆ ವಿವಿಧ ಜಾತಿ ಧರ್ಮಗಳಿಗೆ ಸೇರಿದ ಜನರಿರುವ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸುವುದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅನೇಕ ಮತ್ತು ಭಾರತ ರಾಜ್ಯದಲ್ಲಿ ಅನೇಕ ರಾಜ್ಯಗಳ ಒಕ್ಕೂಟವಾದಂಥ ಭಾರತದಲ್ಲಿ ಐಕ್ಯತೆಯನ್ನು ಬೆಳೆಸಿಕೊಳ್ಳುವುದೇ ಏಕಪೂರಿತವಾಗಿದೆ. ಅಂದರೆ ಇಲ್ಲಿ ಐಕ್ಯತೆ ವಿವಿಧ ಧರ್ಮಗಳನ್ನು ಕಾಣ್ತಾ ಹೋಗ್ತೀವಿ, ವಿವಿಧ ಜಾತಿಗಳು ಇಷ್ಟೆಲ್ಲ ಜನರಿರುವಂಥ ಪ್ರದೇಶದಲ್ಲಿ ಐಕ್ಯತೆ ಇರೋದು ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲ ಅಂಶಗಳು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಸ್ವಲ್ಪ ಇಲ್ಲಿ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾವು ಭಾರತದ ಪ್ರಜೆಗಳಾದ ನಾವು ಅಂತ ತಿಳಿಸ್ತಾ ಹೋಗ್ತಿರ್ತೀವಿ. ಜೊತೆಗೆ ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ನೋಡ್ತಾ ಹೋಗ್ತೀವಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ರಾಜಕೀಯ ತಾತ್ವಿಕ ಸ್ತಂಭಗಳಂತ ಹೇಳ್ತಾ ಹೋಗ್ತೀವಿ. ಐಕ್ಯತೆ, ಸಮಗ್ರತೆ, ಭ್ರಾತೃತ್ವ ರಕ್ಷಣೆಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದು. ನಂತರದಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವ ರೀತಿ ಇವೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಒಂದನೇದು ಲಿಖಿತ ಮತ್ತು ಬೃಹತ್ ಸಂವಿಧಾನ. ನಮ್ಮ ಒಂದು ಭಾರತ ಸಂವಿಧಾನವು ಇಡೀ ಪ್ರಪಂಚದಲ್ಲೇ ಬೃಹತ್ ಸಂವಿಧಾನವು ಅಂತ ಹೆಸರಿಗೆ ಹೆಗ್ಗಳಿಕೆಗೆ ಪಡೆದಿದೆ. ಯಾಕಂದರೆ ಲಿಖಿತವಾದ ಮತ್ತು ಬೃಹತ್ ಸಂವಿಧಾನವನ್ನು ಹೊಂದಿದೆ. ಯಾಕಪ್ಪ ಅಂದರೆ ಇಲ್ಲಿ ಮೊದಲಿಗೆ 22 ಭಾಗಗಳನ್ನು ನೋಡ್ತಾ ಹೋಗ್ತೀವಿ, 8 ಅನುಸೂಚಿಗಳನ್ನು ನೋಡ್ತಾ ಹೋಗ್ತೀವಿ, 395 ವಿಧಿಗಳನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ 25 ಭಾಗಗಳನ್ನು ನೋಡ್ತಾ ಹೋಗ್ತೀವಿ, 12 ಅನುಸೂಚಿಗಳನ್ನು ನೋಡ್ತಾ ಹೋಗ್ತೀವಿ, 470ಕ್ಕೂ ವಿಧಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಆಧಾರದ ಮೇಲೆ ಭಾರತದ ಲಿಖಿತ ಮತ್ತು ಬೃಹತ್ ಸಂವಿಧಾನವನ್ನು ನೋಡ್ತಾ ಹೋಗ್ತೀವಿ. ಭಾಗಶಃ
ನಮ್ಯ ಭಾಗಶಃ ಅನಮ್ಯ ಸಂವಿಧಾನ ಅಂದ್ರೆ ಇಲ್ಲಿ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂದ್ರೆ ತಿದ್ದುಪಡಿ ಮಾಡುವ ವಿಧಾನವು ಅತಿ ಸರಳವೂ ಆಗಿರದೆ ಅತಿ ಕಠಿಣವೂ ಆಗಿರದೆ ಸರಳ ಮತ್ತು ಕಠಿಣತೆಗಳಿಂದ ಮಿಶ್ರಣವಾಗಿರೋದನ್ನು ಭಾಗಶಃ ನಮ್ಯ ಸಂವಿಧಾನವನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ನಮ್ಮ ಸಂವಿಧಾನದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ನೇರವಾಗಿ ಶಾಸಕಾಂಗ ಇಲ್ಲಿ ಚುನಾಯಿತ ಸಂಸತ್ತಿಗೆ ಇಲ್ಲಿ ನಮ್ಮ ಸಾರ್ವಭೌಮ ಅಧಿಕಾರವನ್ನು ಚುನಾಯಿತವಾದಂಥ ಸಂಸತ್ತಿಗೆ ನೀಡ್ತಾ ಹೋಗ್ತೀವಿ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಮಂತ್ರಿಮಂಡಲವು ಶಾಸಕಾಂಗದ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಶಾಸಕಾಂಗದ ವಿಶ್ವಾಸ ಕಳೆದುಕೊಂಡ ತಕ್ಷಣ ರಾಜೀನಾಮೆಯನ್ನು ನೀಡಬೇಕಾಗ್ತದೆ. ಇದು ಸಂಸದೀಯ ಸರ್ಕಾರದ ಪದ್ಧತಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಗಣತಂತ್ರ ವ್ಯವಸ್ಥೆ ಅಂದರೆ ಗಣತಂತ್ರ ಅಥವಾ ಗಣರಾಜ್ಯ ವ್ಯವಸ್ಥೆ ಅಂದ್ರೆ ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರತ್ಯಕ್ಷವಾಗಿ ಮತ್ತು ಅಥವಾ ಪರೋಕ್ಷವಾಗಿ ಚುನಾಯಿಸುವಂಥ ವ್ಯವಸ್ಥೆಯನ್ನು ಗಣತಂತ್ರ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಒಕ್ಕೂಟ ವ್ಯವಸ್ಥೆಯನ್ನು ನೋಡೋದಾದರೆ ಭಾರತವು ವಿವಿಧ ಭಾಷೆ, ಜಾತಿ, ಜನಾಂಗ, ವಿಶಾಲ ಭೂಪ್ರದೇಶ ಹೊಂದಿರೋದ್ರಿಂದ ಭಾರತವು ಒಕ್ಕೂಟ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಆಗಿರೋದನ್ನು ನೋಡ್ತಾ ಹೋಗ್ತೀವಿ. ಕೇಂದ್ರ ಪಟ್ಟದಲ್ಲಿ 100 ವಿಷಯಗಳು ಕಂಡು ಬರ್ತಾ ಹೋಗ್ತವೆ. ರಾಜ್ಯ ಪಟ್ಟದಲ್ಲಿ 61 ವಿಷಯಗಳು ಕಂಡು ಬರ್ತಾ ಹೋಗ್ತವೆ. ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಕಂಡು ಬರ್ತಾ ಹೋಗ್ತವೆ. ಇವು ಒಕ್ಕೂಟ ವ್ಯವಸ್ಥೆಯೊಳಗೆ ಕಂಡು ಬರ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನು ನೋಡ್ತಾ ಹೋಗ್ತೀವಿ. ಈ ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಕಂಡು ಬರ್ತಾ ಹೋಗ್ತವೆ. ಅವು ಯಾವಪ್ಪ ಅಂದ್ರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಎಂಬ 6 ಮೂಲಭೂತ ಹಕ್ಕುಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಹೋಗ್ತೀವಿ. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಹೇಳ್ತಾ ಹೋಗ್ತಾರೆ. 1976 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 4ನೇ ಎ ಭಾಗದಲ್ಲಿ 51ನೇ ಎ ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಜೊತೆಗೆ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 6 ರಿಂದ 14 ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸಬೇಕೆಂಬುದನ್ನು 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸ್ತಾ ಹೋಗ್ತಾರೆ. ಒಟ್ಟು ಪ್ರಸ್ತುತ ಮೂಲಭೂತ ಕರ್ತವ್ಯಗಳು 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಮ್ಮ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತತ್ವಗಳನ್ನು ಐರಿಷ್ ಸಂವಿಧಾನದ ಐರಿಷ್ ದೇಶದ ಮೂಲಕ ಎರವಲುಪಡ್ತಾ ಹೋಗ್ತೀವಿ. ಜೊತೆಗೆ ಸ್ವಾತಂತ್ರ್ಯ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಮತ್ತು ಏಕೀಕೃತವಾದಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅತ್ಯುನ್ನತ ನ್ಯಾಯಾಲಯವಾಗಿದ್ದು ಅದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು ಮತ್ತು ಅಧೀನ ನ್ಯಾಯಾಲಯಗಳು ಕಾರ್ಯನಿರ್ವಹಣೆ ಮಾಡೋದನ್ನು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಏಕಪೌರತ್ವ ಅಂದರೆ ನಮ್ಮ ಭಾರತ ದೇಶವು ಏಕಪೌರತ್ವವನ್ನು ಹೊಂದಿದೆ. ಅಂದ್ರೆ ಇಲ್ಲಿ ರಾಜ್ಯ ಮತ್ತು ದೇಶದ ಒಂದು ಭಿನ್ನತೆಯನ್ನು ಹೋಗಲಾಡಿಸುವ ಸಲುವಾಗಿ ಏಕಪೌರತ್ವವನ್ನು ನಾವು ಅಳವಡಿಸಿಕೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಅಂಶದಿಂದ ಭಾರತದಲ್ಲಿ ಏಕತೆ ಮತ್ತು ಸಮಗ್ರತೆ, ಅವಿಭಜಿತ ನಿಷ್ಠೆ ಮುಂತಾದ ಉದಾತ್ತ ಮನೋಭಾವನೆಯನ್ನು ಬೆಳೆಸಲು ಏಕಪೌರತ್ವವು ಪೂರಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಈ ಒಂದು ಮತದಾನ ಮಾಡಲು ಕನಿಷ್ಠ ವಯಸ್ಸು 18 ವರ್ಷಗಳಿಗೆ ನಿಲ್ಲಿಸಿ 18 ವರ್ಷ ಯಾರು ತುಂಬಿರ್ತಾರೋ ಅವರೆಲ್ಲರೂ 18 ವರ್ಷ ತುಂಬಿದ ಇಲ್ಲಿನ ಎಲ್ಲ ಒಂದು ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡ್ತಾ ಹೋಗ್ತವೆ. ಜೊತೆಗೆ ದ್ವಿಸದನ ಶಾಸಕಾಂಗ. ಭಾರತದ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತಾ ಹೋಗ್ತಾರೆ. ಈ ಸಂಸತ್ತು ದ್ವಿಸದನ 2 ಸದನಗಳನ್ನು ಒಳಗೊಂಡಿದೆ. ಅವು ಕೆಳಮನೆ ಮತ್ತು ಮೇಲ್ಮನೆ. ಕೆಳಮನೆಯನ್ನು ಲೋಕಸಭೆ ಅಂತ ಕರಿತಾ ಹೋಗ್ತಾರೆ, ಮೇಲ್ಮನೆಯನ್ನು ರಾಜ್ಯಸಭೆ ಅಂತಂದು ಕರಿತಾ ಹೋಗ್ತಾರೆ. ನಂತರದಲ್ಲಿ ಪಕ್ಷ ಪದ್ಧತಿ. ಈ ಪಕ್ಷ ಪದ್ಧತಿ ಅಂದರೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಅಂತಂದು ಕರಿತಾ ಹೋಗ್ತಾರೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರೋದನ್ನು ನೋಡ್ತಾ ಹೋಗ್ತೀವಿ.
ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷವನ್ನು ಆಡಳಿತ ನಡೆಸುವ ಪಕ್ಷವಾದರೆ ಉಳಿದ ಪಕ್ಷಗಳು ವಿರೋಧ ಪಕ್ಷಗಳಾಗಿರುವುದನ್ನು ಗಮನಿಸ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಾವೇನು ತಿಳ್ಕೊಂಡಪ್ಪ ಅಂದ್ರೆ ಭಾರತ ಸಂವಿಧಾನದ ರಚನೆ ಮತ್ತು ಭಾರತ ಸಂವಿಧಾನದ ಪ್ರಸ್ತಾವನೆ, ಪ್ರಸ್ತಾವನೆ ಮುಖ್ಯಾಂಶಗಳು ಮತ್ತು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳ್ಕೊತಾ ಹೋದ್ವಿ. ಜೊತೆಗೆ ಪರಿಣಾಮಕಾರಿ ನೋಡೋದಾದರೆ ಭಾರತ ಸಂವಿಧಾನದ ಪ್ರಮುಖ ಅಂಶಗಳಂದರೆ ಇಲ್ಲಿ ಈ ಚಿತ್ರಗಳ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಭಾರತ ಜನತೆಗಳು ಮತ್ತು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಫೆಡರಲ್ ಸಂಸದೀಯ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಸುದೀರ್ಘ ಅಂದರೆ ತಿದ್ದುಪಡಿಗೆ ಅವಕಾಶವನ್ನು ನೋಡ್ತಾ ಹೋಗ್ತೀವಿ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿವರೆಗೆ ವೀಕ್ಷಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸುತ್ತಾ, ಈ ಒಂದು ತರಗತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದಲ್ಲಿ ಡಿಸ್ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಏನಾದರೂ ದೋಷಗಳು ಕಂಡು ಬಂದಲ್ಲಿ ಬಂಧಿಸಿ ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅನ್ನುತ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಈ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಅಥವಾ ತರಗತಿಯನ್ನು ಪೂರ್ಣಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.